ಎಲ್ರಿಗೂ ನಮಸ್ಕಾರ ಪಾಲಕರೇ. ಈಗಾಗಲೇ ನಾನು ಕಳೆದ ವಿಡಿಯೋದಲ್ಲಿ ಗಾಂಧಾರಿ ಮತ್ತು ಏಕಲವ್ಯ ಬಗ್ಗೆ ನಾನು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ತದಾದ ನಂತರ ಇಲ್ಲಿ ಗರ್ಭ ಸಂಸ್ಕಾರ ಅಂತ ಹೇಳಿ ಇದು ಒಂದು ಕೋರ್ಸ್. ಅಂದರೆ ಈ ತಾಯಿ ಹೊಟ್ಟೆಯಲ್ಲಿ ಆ ಮಗು ಕನ್ಸ್ಯೂ ಆದಮೇಲೆ ಮತ್ತು ಕನ್ಸ್ಯೂ ಬಿಫೋರ್ ದಂಪತಿಗಳು ಏನು ಪ್ಲ್ಯಾನ್ ಮಾಡ್ಕೊಳ್ತಾರೆ ಅವರಿಗೆ ಸಿಗುವಂಥ ಈ ಒಂದು ಗರ್ಭ ಸಂಸ್ಕಾರದ ಒಂದು ತರಬೇತಿ. ಸಾಕಷ್ಟು ಈಗಾಗಲೇ ಗರ್ಭ ಸಂಸ್ಕಾರವನ್ನು ಆನ್ಲೈನಲ್ಲಿ ನಾನು ಕೊಡ್ತಾ ಇದ್ದೀನಿ, ತೆಗೆದುಕೊಂಡಿದ್ದಾರೆ. ಅದರ ರಿಸಲ್ಟ್ ಕೂಡ 100% ಆಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಮಗು ಹುಟ್ಟಿದ ಮೇಲೆ ಹೇಗೆ ವಿಶೇಷವಾಗಿ ಅದು ಆ, ಆಗಿರ್ತದೆ ಅಂಥೇಳಿ. ಆ ಮಗು ಒಂದು 2ನೇ ದಿನಕ್ಕೇ ತಿಳ್ಕೊತ ಹೋಗೋದಾಗಲಿ, ಕೆಲವು ಮಗು ಜಸ್ಟ್ ಸ್ಪರ್ಶಜ್ಞಾನ ಅಷ್ಟೊಂದು ಆ್ಯಕ್ಟಿವ್ ಆಗಿರೋದು, ಅಬ್ಸರ್ವ್ ಮಾಡೋದು, ಮತ್ತು ನಾವು ಏನಾದರೂ ಆಡ್ತಾ ಇದ್ದರೆ ಆ ಮಗು ಕೂಡ ಬಾಯಲ್ಲಿ ಆಡವನ್ನು ಸ್ಪಷ್ಟತೆ ಮಾಡೋದು. ಹೀಗೆ ಈ ಗರ್ಭ ಸಂಸ್ಕಾರದೊಳಗೆ ವಿಶೇಷವಾಗಿ ಅಲ್ಲಿ ಕೂಡ ಈ ಪಂಚೇಂದ್ರಿಯಗಳ ಒಂದು ಜಾಗೃತ ಟಚ್ ಕೊಡ್ತೀವಿ ನಾವು. ವೈಜ್ಞಾನಿಕವಾಗಿಯೂ 100% ಸತ್ಯ. ಅದರ ಜೊತೆಗೆ ಈ ಒಂದು ಪಾಸಿಟಿವ್ನೆಸ್ನಿಂದ ಆ ಮಗು ಹೇಗೆ ಒಂದು ವಿಶೇಷ ಮಗುವಾಗಿ ಆಗ್ತದೆ ಅನ್ನೋದು ಈ ಗರ್ಭ ಸಂಸ್ಕಾರದಲ್ಲಿ ತಾಯಂದಿರು ಇದನ್ನು ಅನುಭವಿಸುವಂಥದ್ದು. ಆ ಮಗುನೂ ಕೂಡ ಅದೇ ರೀತಿಯಾಗಿ ಪಡೆಯುವಂಥದ್ದು ಅದು ಗರ್ಭ ಸಂಸ್ಕಾರ. ಮತ್ತು ಕಾಮಧೇನು ಯಶಸ್ಸಿನ ರಹಸ್ಯಗಳು ಅಂಥೇಳಿ. ಎಷ್ಟೋ ಜನ PhD ಆಗಿರ್ತದೆ, ಏನೇನೋ ಮುಗಿಸಿರ್ತಾರೆ, ಲೆಕ್ಚರಿಂಗ್ ಮಾಡಬೇಕಂತಾರೆ, ಆದರೂ ಇನ್ನೂ ವೃತ್ತಿ ಅವರಿಗೆ ಕರೆಕ್ಟಾಗಿ ಸ್ಯಾಟಿಸ್ಫೈ ಇರಲ್ಲ. ಮತ್ತು ಯಾಕೆ ಯಶಸ್ಸು ಅನ್ನೋದು ಎಲ್ಲಿದೆ ಅಡಗಿದೆ? ಇಲ್ಲೊಂದು ಪಾಸಿಟಿವ್ನೆಸ್ ಕೊಡ್ತೀವಿ ನಾವು. ಅಂದರೆ ಧನಾತ್ಮಕವಾಗಿ ಯಾವ ರೀತಿ ನಮ್ಮ ರೋಲ್ ಅಂದರೆ ನಮ್ಮ ಬ್ರೈನ್ ಹೆಂಗೆ ವರ್ಕ್ ಮಾಡ್ತದೆ, ನಾವು ಹೆಂಗೆ ಪಾಸಿಟಿವ್ನೆಸ್ ಈ ಬ್ರಹ್ಮಾಂಡದಲ್ಲಿ ರಿಸೀವ್ ಮಾಡ್ಕೋಬೇಕು, ಆ ಬ್ರಹ್ಮಾಂಡಕ್ಕೆ ಹೇಗೆ ನಾವು ಅದನ್ನು ರಿಫ್ಲೆಕ್ಟ್ ಆಗಬೇಕಂದಾಗ ಈ ಯಶಸ್ಸು ತನಗೆ ತಾನೇ ಅದು ಲಭಿಸ್ತಾ ಹೋಗ್ತದೆ. ಅಲ್ಲಿ ಕೂಡ ಆ ರಹಸ್ಯವನ್ನು ಈ ಒಂದು ಕೋರ್ಸಲ್ಲಿ ನೀವು ತಿಳಿದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಈ ಒಂದು ನಾನು ಸಂಘರ್ಷವಿರದ ಬದುಕಿಗಾಗಿ ಮತ್ತು ಇನ್ನೂ ಹಲವಾರು ಅಂದರೆ ಕ್ಯಾನ್ ಯು ಪಾಸಿಬಲ್ ಟು ಲಿವ್ ವಿತೌಟ್ ಹರ್ಟ್ ಇನ್ ಯುವರ್ ಲೈಫ್ ಅಂಥೇಳಿ ಅದಕ್ಕೆ ಒಂದು ನಾವು ರೂಪವನ್ನು ಕೊಟ್ಟು ಒಂದು ಕೋರ್ಸ್ ಮಾಡಿದ್ದೀವಿ, ಕೈವಲ್ಯ ಕೃಷ್ಣ ವಿದ್ಯೆ ಅಂಥೇಳಿ. ಅದರಲ್ಲಿ ಸುಮಾರು ಅಂಶಗಳು ಬರ್ತವೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆಹಾರ ನಿಯಮಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲೆ ಈ ಮನಕ್ಲೇಶಗಳು, ಮನಸ್ಸಿನ ಒಂದು ದ್ವಂದ್ವ, ಆತಂಕ, ಭಯ, ದುಗುಡಗಳನ್ನು ಹೇಗೆ ಡಿಸ್ಟ್ರಾಯ್ ಮಾಡಬೇಕು, ಬ್ರೈನ್ ಹೇಗೆ ರಿಸೀವ್ ಮಾಡ್ಕೊಳ್ತದೆ, ಬ್ರೈನ್ ಹೇಗೆ ವರ್ಕ್ ಮಾಡ್ತದೆ, ಬ್ರೈನಿಗೂ ಮನಸ್ಸಿಗೆ ಹೇಗೆ ಕನೆಕ್ಟ್ ಇರ್ತದೆ, ನಮ್ಮನ್ನು ನಾವು ಹೆಂಗೆ ಸ್ಟೇಬಲ್ ಆಗಿ ಇಟ್ಕೋಬೋದು, ಸದಾಕಾಲ ಆನಂದವಾಗಿ ಖುಷಿಯಾಗಿ ಲವಲವಿಕೆ ಹೇಗೆ ಇರ್ಬೋದು, ಅದೆಲ್ಲ ಕೂಡ ಆನಂದಮಯದಲ್ಲಿ ಸಿಗ್ತದೆ. ಮತ್ತು ಪ್ರಾಣಮಯ ಅಂತಂದರೆ ಪ್ರಾಣದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು. ಅಲ್ಲಿ ಸುಮಾರು ನಾವು ಇದರೊಳಗಡೆ ವಿಶೇಷವಾಗಿ ಚಕ್ರ ಹೀಲಿಂಗ್ ಕೊಡ್ತೀನಿ ನಾನು. ಮತ್ತು ಜಲಬಂಧ, ಮಹಾಬಂಧ ಅದನ್ನು ಅಭ್ಯಾಸ ಮಾಡಿಸ್ತೀನಿ. ಅದರಿಂದ ಕೆಲವರಿಗೆ ಕತ್ಲಂದರೆ ಭಯ ಆಗುತ್ತೆ, ಜರ್ನಿ ಅಂದರೆ ಭಯ, ಜನರ ಜೊತೆ ಮಾತಾಡೋದಂದ್ರೆ ಭಯ, ಇವೆಲ್ಲ ಹೊರಡುತ್ತವೆ. ಅಂದರೆ ಗೊತ್ತಿಲ್ಲದೇ ಅವರ ದೇಹದಲ್ಲಿ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿರ್ತದೆ. ಅದನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಪದೇ ಪದೇ ಅವ್ರಿಗೆ ಏನೋ ಒಂದು ಯೋಚನೆಗಳು ಬರೋದಾಗಲಿ, ಮೈಂಡನ್ನು ಡಿಸ್ಟರ್ಬ್ ಮಾಡೋದಾಗಲಿ, ಈಗೆಲ್ಲ ಕಾಡುತ್ತೆ ಅಂತ ಸಾಕಷ್ಟು ಪೇರೆಂಟ್ಸ್ ನಮ್ಮ ಕಡೆ ತರಬೇತಿಗಳನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆಲ್ಲ ಈ ವಿದ್ಯೆಗಳನ್ನು ಕೈವಲ್ಯ ಕೃಷ್ಣ ವಿದ್ಯೆ ಮುಖಾಂತರ ಮತ್ತು ಅದರ ಚಕ್ರ ಹೀಲಿಂಗ್ಸ್ ಮುಖಾಂತರ ನಾನು ಅವ್ರಿಗೆ ಹೊರಗೆ ಬರಲಿಕ್ಕೆ ನಾನು ಆ ಒಂದು ಪ್ರಕೃತಿ ನನಗೇನು ಕೊಟ್ಟಿದೆ ಅದನ್ನು ನಾನು ಹಂಚ್ತಾ ಬರ್ತೀನಿ. ಆವಾಗ ಅವ್ರಿಗೆ ಕೂಡ ಒಂದು ಸಿಸ್ಟಮಲ್ಲಿ ಬರ್ತಾರೆ. ಅದ್ರ ಜೊತೆಗೆ ಸಾಕಷ್ಟು ಈಗಾಗಲೇ ಹೌಸ್ ವೈಫ್ಸು ಕೆಲವೊಂದು ನನಗೆ ಇಂಗ್ಲೀಷ್ ಕಲಿಬೇಕು, ನಾನು ಸ್ವಲ್ಪ ಮಾತಾಡೋದು ಕಲಿಬೇಕು, ಮಕ್ಕಳಿಗೆ ಹೇಳ್ಕೊಡೋದು ಕಲಿಬೇಕು, ಅಂಥವ್ರಿಗೆ ಕೂಡ ಕಲಿಸ್ತಾ ಇದ್ದೀವಿ. ಕೆಲವರು ಜಾಬ್ ಹೋಲ್ಡರ್ಸ್ ಪ್ರಮೋಷನ್ಗೋಸ್ಕರ ಕಲಿತಾರೆ, ಅಂಥವ್ರಿಗೂ ಕೂಡ ಕಲಿಸ್ತಾ ಇದ್ದೀವಿ. ಇಲ್ಲಿ ವೇದಿಕ್ ಮ್ಯಾಥ್ಸ್ ಕೂಡ ಹೇಳ್ಕೊಡ್ತೀವಿ. ಮಕ್ಕಳಿಗಾಗಿ ವೇದಿಕ್ ಮ್ಯಾಥ್ಸ್ ಕೂಡ ಇದೆ. ಮತ್ತು ಸ್ಪಷ್ಟ ಓದು, ಶುದ್ಧ ಬರ, ಕನ್ನಡ ಓದುವೆ ನಾನು. ವಿತಿನ್ 15 ಡೇಸ್ 20 ಡೇಸಲ್ಲಿ ಕನ್ನಡ ಸ್ಪಷ್ಟ ಓದಲಿಕ್ಕೆ ಕಲಿತದೆ. ಇವತ್ತು ಎಷ್ಟೋ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಾ ಇರ್ತಾರೆ. ಎಷ್ಟೋ ಮಕ್ಕಳಲ್ಲಿ 80%, ಕೆಲವು ಮಕ್ಕಳಲ್ಲಿ ಕನ್ನಡ ಓದ್ಲಿಕ್ಕೆ ಬರಲ್ಲ. ಅಲ್ಲಿ ಸಿಸ್ಟಮ್ ಹೆಂಗೆ ತೊಗೊಂಡು ಹೋಗ್ಬೇಕನ್ನೋದು, ಅದಕ್ಕೊಂದು ಕನ್ನಡ ಓದುವೆ ನಾನಂತ ಸುಮಾರು ಫ್ಲ್ಯಾಶ್ ಕಾರ್ಡ್ಸ್ ಬರ್ತವೆ. ಸುಮಾರು ಅವ್ರಿಗೆ ಸರಳ ಪದಗಳು, ಪದಗುಚ್ಛಗಳು, ಗುಣಿತಾಕ್ಷರಗಳು, ಕಾಗುಣಿತ, ಮತ್ತು ಅವ್ರಿಗೆ ಹೇಗೆ ರೋಲ್ ಪ್ಲೇ, ಈ 3 ಹಂತದ ಮಗು ಇರ್ತದೆ. ಅಂದರೆ WHO ಅಂಥೇಳಿ ಈ ಒಂದು ಓಲ್ಡ್ ಲೆವೆಲಲ್ಲಿರೋದು, ಮತ್ತು ಈ ಒಂದು ವಾಕ್ಯದಲ್ಲಿರುವಂತಹ ಮಕ್ಕಳು, ಅಂದರೆ ಸೆಂಟೆನ್ಸಲ್ಲಿರುವಂಥ ಮಗುನ ಹೇಗೆ ರೆಡಿ ಮಾಡಬೇಕು, ಇನ್ನು ಪದಗಳಲ್ಲಿ ವರ್ಡ್ ಲೆವೆಲಲ್ಲಿರುವಂಥ ಮಗುನ ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಮತ್ತು ಹೀಗೆ ಹಲವಾರು ರೀತಿಯಿಂದ ನಾವು ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಬೇಸಿಕ್ಕನ್ನು ನಾವು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಕೂಡ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲ ಸಬ್ಜೆಕ್ಟನ್ನು ನಾವು ಒಳಗೊಂಡು ವಿಶೇಷವಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಮಕ್ಕಳು ಕೂಡ ವಿಶೇಷವಾಗಿ ಲವಲವಿಕೆಯಿಂದ, ಪಾಲಕರು ಕೂಡ ವಿಶೇಷವಾಗಿ ಫೀಡ್ಬ್ಯಾಕ್ ಸಾಕಷ್ಟು ಕೊಟ್ಟಿದ್ದಾರೆ. ಪ್ರಕೃತಿ ಹಂಚಿರೋದನ್ನು, ನನಗೆ ಸಿಕ್ಕಿರೋದನ್ನು ನಾನು ಹಂಚ್ತಾ ಹೋಗ್ತಾ ಇದ್ದೀನಿ, ಎಲ್ರಿಗೂ ಸಿಗಲಿ. ಮತ್ತು ನನ್ನ ಮೊಬೈಲ್ ನಂಬರ್ 9972488787.
9972488787. ಶಿವನಾಗಯ್ಯ ಹಿರೇಮಠ್, ರಾಯಚೂರು ಡಿಸ್ಟಿಕ್, ಲಿಂಗ್ಸ್ಕೂರ್, ತ್ರಿನೇತ್ರ ಫೌಂಡೇಶನ್. ಧನ್ಯವಾದಗಳು.